ನೋಡು, ಎಷ್ಟೊಂದು ಇಂಪಾದ ಸಂಗೀತ. ಹೌದು ಮಗು, ಕ್ರಿಸ್ಮಸ್ ಹಬ್ಬ ಹತ್ತಿರ ಬರುತ್ತಾ ಇದೆ. ಅದಕ್ಕಾಗಿ ಸಿದ್ಧತೆ ನಡೆಯುತ್ತಿದೆ. ಹೇ ಅಪ್ಪ, ಎಷ್ಟೊಂದು ನಕ್ಷತ್ರಗಳು, ದೀಪಾಲಂಕಾರಗಳು. ಬೇಕರಿಯಲ್ಲಿ ಹೊಸ ಹೊಸ ತಿನಿಸುಗಳು ಬಂದಿವೆ. ಯೇಸುವಿನ ಜನನದ ಹಬ್ಬವನ್ನು ಇಡೀ ವಿಶ್ವದಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. ಅವರ ಹುಟ್ಟುಹಬ್ಬಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕಪ್ಪ? ಮಗಳೇ, ಇದು ದೇವರು ಮನುಜರಾಗಿ ಹುಟ್ಟಿದ ದೇವರ ಪ್ರೀತಿಯ ಕತೆ. ದೇವರು ಮನುಜರಾಗಿ ಹುಟ್ಟಿದರೆ? ಹೌದು ಮಗು, ದೇವರ ಪುತ್ರ ಯೇಸು ಕ್ರಿಸ್ತರು ಮನುಜರಾಗಿ ಹುಟ್ಟಿದ ಕತೆ ತುಂಬಾ ಸ್ವಾರಸ್ಯಕರ. 2000 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ತುಂಬಾ ಇಂಟ್ರೆಸ್ಟಿಂಗ್, ಆಸಕ್ತಿದಾಯಕ. ಸ್ವಲ್ಪ ಬಿಡಿಸಿ ಹೇಳಪ್ಪ. ಇಗೋ, ಗಮನವಿಟ್ಟು ಕೇಳು. ಇಸ್ರಾಯೇಲಿನ ನಜರೇತ್ ಊರಿನ ಮರಿಯಳಿಗೆ ಅದೇ ಊರಿನ ಜೋಸೆಫರೊಂದಿಗೆ ವಿವಾಹ ನಿಶ್ಚಿತಾರ್ಥವಾಗಿತ್ತು. ಅದೊಂದು ದಿನ ಇದೇನು ಇಂತಹ ಅದ್ಭುತವಾದ ಬೆಳಕು? ಯಾರಿವರು? ಮರಿಯಾ, ನಾನು ಗಾಬ್ರಿಯೇಲ್ ದೇವದೂತ. ಇಗೋ, ನಿನಗೆ ವಂದನೆಗಳು. ದೈವಾನುಗ್ರಹ ಭರಿತಳಾದ ನೀನು ಧನ್ಯೆ. ದೇವದೂತನೇ, ಇದೇನು? ನೀವು ನನಗೆ ಇಷ್ಟೊಂದು ಗೌರವ ಕೊಟ್ಟು ಪ್ರಶಂಸಿಸುತ್ತಿದ್ದೀರಿ. ಅಂಜಬೇಡ ಮರಿಯ. ಇಗೋ, ದೇವಪುತ್ರನ ತಾಯಿಯಾಗಲು ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ದೇವರ ಪವಿತ್ರಾತ್ಮರ ಕೃಪೆಯಿಂದ ನಿನ್ನಲ್ಲಿ ಪವಾಡ ನಡೆಯಲಿದೆ. ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಆ ಕಂದ ದೇವರ ಪುತ್ರನು, ಭೂಲೋಕ ಹಾಗೂ ಪರಲೋಕಗಳ ರಾಜನು ಆತನೇ. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ಇದು ಹೇಗೆ ಸಾಧ್ಯ? ನನ್ನ ನಿಶ್ಚಿತಾರ್ಥವಾಗಿದೆಯಷ್ಟೇ. ನಾನಿನ್ನೂ ವೈವಾಹಿಕ ಜೀವನವನ್ನು ಆರಂಭಿಸಿಲ್ಲ. ಜನರು ನನ್ನ ಬಗ್ಗೆ ಏನೆನ್ನುವರು? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪವಿತ್ರಾತ್ಮರ ದಿವ್ಯ ಶಕ್ತಿಯು ನಿನ್ನನ್ನು ಆವರಿಸುವುದು. ನೀನು ಹೆರುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಗಳಾದ ಎಲಿಜಬೇತಳು ಈಗಾಗಲೇ ತನ್ನ ಇಳಿಪ್ರಾಯದಲ್ಲೂ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇಗೋ, ದೇವರ ಚರಣದಾಸಿ, ನಾನು ಸಿದ್ಧಳಿದ್ದೇನೆ. ದೈವೇಚ್ಛೆಗೆ ನಾ ಸದಾ ಮಣಿವೆ.
ಯೋಸೇಫನು ಅವಳನ್ನು ಗುಟ್ಟಾಗಿ ದೂರ ಮಾಡಲು ಆಲೋಚಿಸುತ್ತಿರುವಾಗ ಜೋಸೆಫ್, ಜೋಸೆಫ್, ಯಾರಿದು? ಎಷ್ಟೊಂದು ಪ್ರಕಾಶ! ಏನಿದು ಪವಾಡ? ಜೋಸೆಫನೇ, ಹೆದರಬೇಡ, ನಾನು ದೇವದೂತ. ನೀನು ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಹಿಂಜರಿಯಬೇಡ. ಯಾಕೆಂದರೆ ಅವಳು ದೇವರ ಇಚ್ಛೆಯಂತೆ ಪವಿತ್ರಾತ್ಮರಿಂದ ಗರ್ಭವತಿಯಾಗಿದ್ದಾಳೆ. ಅವಳ ಉದರದಲ್ಲಿ ಜನಿಸುವ ಕಂದನು ದೇವರ ಪುತ್ರ, ಇಮ್ಯಾನುವೆಲ್, ದೇವರು ನಮ್ಮೊಡನೆ ಎಂದು ಕರೆಯಲ್ಪಡುವನು. ಇದು ಹೇಗೆ ಸಾಧ್ಯ? ಆದರೂ ನಾನು ದೇವರ ಇಚ್ಛೆಯ ವಿರುದ್ಧ ಹೋಗಲಾರೆ. ಆಯ್ತು ಸ್ವಾಮಿ, ನೀವು ಹೇಳಿದ ಹಾಗೆಯೇ ಆಗಲಿ. ನಜರೇತಿನಿಂದ ರೋಮಿ ರಾಜರ ಅಪ್ಪಣೆಯಂತೆ ತಮ್ಮ ಹೆಸರನ್ನು ನೋಂದಾಯಿಸಲು ಬೆತ್ಲೆಹೇಮಿಗೆ ಹೊರಟು ಹೋಗುತ್ತಿದ್ದಾಗ ಮರಿಯಳಿಗೆ ಪ್ರಸವದ ಸಮಯ ಹತ್ತಿರ ಬರುವುದು. ಯಾರದು ಈ ನಡುರಾತ್ರಿಯಲ್ಲಿ? ನಿಮಗೆ ಏನಾಗಬೇಕು? ಸ್ವಾಮಿ, ನನ್ನ ಪತ್ನಿಗೆ ಪ್ರಸವದ ಸಮಯ ಹತ್ತಿರ ಬಂದಿದೆ. ಈ ರಾತ್ರಿ ತಂಗಲು ಒಂದಿಷ್ಟು ಸ್ಥಳಾವಕಾಶ ಸಿಗಬಹುದೇ? ಮನೆಯೊಳಗೆ ಜಾಗವಿಲ್ಲ, ಎಲ್ಲವೂ ಭರ್ತಿಯಾಗಿದೆ. ಇಗೋ, ಜಾನುವಾರುಗಳ ಹಟ್ಟಿಯಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡುತ್ತೇವೆ. ನನ್ನ ಕಂದನೇ, ದೇವಪುತ್ರನೇ, ನಾನು ನಿಜವಾಗಿಯೂ ಧನ್ಯನು. ಸಕಲವು ಆ ದಯಾಮಯನ ಮಹಿಮೆ. ಕಂದ, ನೀ ನನ್ನ ಮುದ್ದು ಕಂದ. ಏನಿದು ಆಕಾಶದಲ್ಲಿ ಇಷ್ಟೊಂದು ವಿಸ್ಮಯ? ಅಲ್ಲಿ ನೋಡು, ದೇವದೂತರ ನೃತ್ಯ ಗಾಯನ. ಈ ನಿಶ್ಶಬ್ದ ರಾತ್ರಿಯಲ್ಲಿ, ಈ ಚಳಿಯ ನಡುವೆಯೂ ಏನೋ ಬೆಚ್ಚನೆಯ ಸವಿಯಾದ ಅನುಭವ. ದೇವರಿಗೆ ಮಹಿಮೆ, ಭೂಲೋಕದಲ್ಲಿ
ಇಗೋ ಅಲ್ಲಿ ಒಂದು ಚಿಕ್ಕ ಹಟ್ಟಿಯಲ್ಲಿ ಇರುವ ಗೋದಲಿಯಲ್ಲಿ ಮಲಗಿದ್ದಾನೆ ಆ ಪುಟ್ಟ ಸುಂದರ ಕಂದ. ಆ ದೇವದೂತನು ಹೇಳಿದ್ದು ಅಕ್ಷರಶಃ ಸತ್ಯ. ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿರುವ ಆ ಶಿಶು ನಿಜವಾಗಿಯೂ ದೇವರ ಪುತ್ರ. ನಮಗಂತೂ ತುಂಬಾ ಸಂತೋಷವಾಯಿತು. ದೇವರು ನಿಮ್ಮನ್ನು ಹರಸಿ ಕಾಪಾಡಲಿ. ಯಹೂದ್ಯರ ಅರಸ
ಜೆರೂಸಲೇಮಿನಲ್ಲಿ ಹುಟ್ಟಿದ್ದಾರೆಂಬ ಸುದ್ದಿ ತಿಳಿದು ಪೂರ್ವ ದಿಕ್ಕಿನಿಂದ 3 ಜ್ಯೋತಿಷಿಗಳು ಹೊರಟರು. ಯಹೂದ್ಯರ ಅರಸ ಎಲ್ಲಿ ಹುಟ್ಟಿದ್ದಾರೆಂದು ಅರಸ ಹೆರೋದನಲ್ಲಿ ಕೇಳೋಣವೇ? ಹಾಗೇ ಮಾಡೋಣ. ಅರಸನು ನಮಗಂತೂ ಸರಿಯಾದ ನಿರ್ದೇಶನ ನೀಡುವನು. ಅಗೋ, ಅಲ್ಲಿದೆ ಆ ನಕ್ಷತ್ರ, ನಮಗೆ ದಾರಿಯುದ್ದಕ್ಕೂ ಕಾಣ ಸಿಕ್ಕಿದ ನಕ್ಷತ್ರ. ಇದೊಂದು ವಿಶೇಷ ನಕ್ಷತ್ರ. ನಮ್ಮೀ ರಾಜ್ಯಕ್ಕೆ ಹೊರಗಿಂದ ಬಂದ ಈ 3 ಗಣ್ಯ ವ್ಯಕ್ತಿಗಳು ಯಾರಾಗಿರಬಹುದು? ರಾಜರೇ, ಅವರು ಜ್ಯೋತಿಷಿಗಳು. ಅಗೋ, ನಿಮ್ಮ ಕಡೆಗೆ ಬರುತ್ತಿದ್ದಾರೆ. ಏನೋ ವಿಶೇಷ ಸುದ್ದಿ ಇರಬಹುದು. ನೋಡೋಣ, ಅವರನ್ನು ಒಳಗೆ ಬರಲು ಹೇಳು. ಮಹಾರಾಜರಿಗೆ ವಂದನೆಗಳು. ಯಹೂದ್ಯರ ಅರಸನಾಗಲಿರುವ ಕಂದನು ಹುಟ್ಟಿದ್ದಾನೆಂದು ಸುದ್ದಿ ತಿಳಿದು ಬಂತು. ಅದನ್ನು ಸೂಚಿಸಿದ ನಕ್ಷತ್ರವು ಕಾಣಸಿಕ್ಕಿತು. ಆದರೆ ಈಗ ನಮಗೆ ದಾರಿ ತಪ್ಪಿ ಹೋಯಿತು. ತಾವು ದಯಮಾಡಿ ಆ ಕಂದನನ್ನು ಹುಡುಕಲು ಸಹಾಯ ಮಾಡುವಿರಾ? ನಾವು ಆ ಕಂದನನ್ನು ಆರಾಧಿಸಿ ಕಾಣಿಕೆ ನೀಡಲು ತುಂಬಾ ಆತುರದಿಂದ ಬಂದಿದ್ದೇವೆ. ಏನಿದು? ಯಹೂದ್ಯರ ಅರಸನೇ? ಮಂತ್ರಿಗಳೇ, ಧರ್ಮಶಾಸ್ತ್ರಿಗಳನ್ನು, ಯಾಜಕರನ್ನು ಕರೆಸಿ ವಿವರ ಪಡೆಯಿರಿ. ಇಗೋ ರಾಜರೇ, ತಮ್ಮ ಆಜ್ಞೆಯಂತೆ ಯಾಜಕರು ಹಾಗೂ ಧರ್ಮಶಾಸ್ತ್ರಿಗಳನ್ನು ಕರೆದುಕೊಂಡು ಬಂದಿದ್ದೇನೆ. ಧರ್ಮರಕ್ಷಕರೇ, ಕ್ರಿಸ್ತನು ಎಲ್ಲಿ ಹುಟ್ಟಿದ್ದಾನೆ ಎಂದು ಹೇಳಬಲ್ಲಿರ? ಕ್ರಿಸ್ತನು ಜುದಯದ ಬೆತ್ಲೆಹೇಮಿನಲ್ಲಿ ಜನಿಸಿದ್ದಾನೆ. ದೇವರ ವಾಕ್ಯದ ಪ್ರಕಾರ ಪ್ರವಾದಿಗಳು ಹೇಳಿದ್ದಂತೆ ಬೆತ್ಲೆಹೇಮ್ ಅನ್ನೋದು ಒಂದು ಚಿಕ್ಕ ಪ್ರದೇಶವಾಗಿದ್ದರೂ ಲೋಕೋದ್ಧಾರಕ ಅಲ್ಲಿಂದಲೇ ಉದಯಿಸಲ್ಪಡುವನು ಎನ್ನುವುದು ಖಚಿತವಾಗುತ್ತದೆ. ನಾನು ರಾಜನಾಗಿರುವಾಗ ನನ್ನನ್ನು ಸಿಂಹಾಸನದಿಂದ ಕಿತ್ತೊಗೆಯುವ ಷಡ್ಯಂತ್ರ ಇದಾಗಿದೆ. ಜ್ಯೋತಿಷಿಗಳೇ, ತಾವು ಮುಂದೆ ಹೋಗಿ ಮಗುವನ್ನು ಹುಡುಕಿ ಅದು ಸಿಕ್ಕಿದ ತಕ್ಷಣ ನನಗೂ ಬಂದು ತಿಳಿಸಿ. ನಾನೂ ಆ ಕಂದನನ್ನು ಆರಾಧಿಸಬೇಕು. ಆಯಿತು ಮಹಾಪ್ರಭುಗಳೇ, ತಮ್ಮ ಅಪ್ಪಣೆಯಂತೆ ಆಗಲಿ.
ಮಗಳೇ, ಕ್ರಿಸ್ತ ಜಯಂತಿ ಅಂದರೆ ಏನು ಅರ್ಥವಾಯ್ತಾ? ಲೋಕೋದ್ಧಾರಕ ಯೇಸು ಮರಿಯಳ ಉದರದಲ್ಲಿ ಜನಿಸಿದ ಪವಾಡವೇ ಕ್ರಿಸ್ತ ಜಯಂತಿ ಅಲ್ವೇನಪ್ಪ? ಮಗಳೇ, ನೀನು ಜಾಣೆ. ನೋಡು, ನಿನ್ನ ಶಿಕ್ಷಕರು ಬಂದ್ರು, ಅವರ ಹತ್ರ ಕೇಳು. ಏನು ತಂದೆ ಮಗಳು ಚರ್ಚೆಯಲ್ಲಿದ್ದೀರಿ? ಕ್ರಿಸ್ಮಸ್ ಬಗ್ಗೆ ಮಾತನಾಡುತ್ತಾ ಇದ್ದೆವು. ಸರ್, ಕ್ರಿಸ್ತ ಜಯಂತಿ ಯಾಕೆ ಇಂದು ಇಷ್ಟು ಪ್ರಸ್ತುತ? ನೋಡು ಮಗು, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ತನ್ನಂತಹ ಪ್ರೀತಿ, ಕ್ಷಮೆ, ದಯೆ, ಸೇವೆ ಇಂದೂ ಸಹ ಪ್ರಪಂಚದಾದ್ಯಂತ ಅವರ ಶಿಷ್ಯರು ಮಾಡುತ್ತಾ ಇದ್ದಾರೆ. ಅದು ಹೇಗೆ ಸರ್? ಯೇಸು ಸ್ವಾಮಿ ಸೇವೆ ಮಾಡಲು ತನ್ನ ಶಿಷ್ಯರಿಗೆ ಕರೆ ನೀಡಿದರು. ಶಿಷ್ಯರ ಪಾದ ತೊಳೆದರು. ಅಲ್ಲಿ ನೋಡು, ಪ್ರಪಂಚದಾದ್ಯಂತ ಸಾವಿರಾರು ಆಶ್ರಮ, ಅನಾಥಾಲಯಗಳಲ್ಲಿ ನಿರ್ಗತಿಕರ, ಬಡವರ, ಅನಾಥರ ಸೇವೆ ಮಾಡುತ್ತಾ ಇದ್ದಾರೆ. ಯಾಕೆ ಹಾಗೆ? ಯಾಕೆಂದರೆ ಪರರಲ್ಲಿ ಅವರು ಯೇಸು ಸ್ವಾಮಿಯನ್ನು ಕಾಣುತ್ತಾರೆ. ಅವರಿಗೆ ಕ್ರಿಸ್ತ ಜಯಂತಿ ಎಂದರೆ ಸೇವೆ. ಅಲ್ಲಿ ನೋಡು, ಶಿಕ್ಷಣ. ಯೇಸು ಸ್ವಾಮಿ ಬೋಧಿಸಿದರು. ಅವರ ಶಿಷ್ಯರು ಕೂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ನೀಡಿದರು. ಅದರಲ್ಲಿಯೂ ಬಡವರು, ಅಶಕ್ತರು, ಅಸಹಾಯಕರಿಗೆ ಅಕ್ಷರ ಜ್ಞಾನವನ್ನು ನೀಡಿದರು. ಯೇಸು ಸ್ವಾಮಿ ಮಾಡಿದ ಪವಾಡಗಳೇನು ಸರ್? ಯೇಸು ಸ್ವಾಮಿ ಕುರುಡ, ಕುಂಟ, ಕುಷ್ಠರೋಗಿಗಳು ಹಾಗೂ ವಿವಿಧ ರೋಗ ಬಾಧೆಯಿಂದ ನರಳುತ್ತಿರುವವರನ್ನು ಗುಣಪಡಿಸಿದರು. ಈಗಲೂ ಅವರ ಶಿಷ್ಯರು ಗುಣಪಡಿಸುತ್ತಿದ್ದಾರಾ? ಹೌದು, ಅವರ ಶಿಷ್ಯರು ಪವಾಡವನ್ನು ಮಾಡುವುದಿಲ್ಲ. ಆದರೆ ಆಸ್ಪತ್ರೆ, ದವಾಖಾನೆಗಳನ್ನು ತೆರೆದು ಬಡಬಗ್ಗರಿಗೆ ಆರೋಗ್ಯವನ್ನು ನೀಡುವಲ್ಲಿ ಗಮನವನ್ನು ಹರಿಸುತ್ತಿದ್ದಾರೆ. ಎಷ್ಟೋ ಧರ್ಮ ಭಗಿನಿಯರು ಜನರ ಸೇವೆಗೋಸ್ಕರ ತಮ್ಮ ಜೀವನವನ್ನ ಸಮರ್ಪಿಸಿದ್ದಾರೆ. ಕ್ರಿಸ್ತ ಜಯಂತಿ ಅಂದರೆ ಪ್ರೀತಿ, ಸೇವೆ, ದಯೆ, ಕ್ಷಮೆ. ಹೀಗೆ ಮಾಡಿದರೆ ನಾವು ಯೇಸು ಸ್ವಾಮಿಗೆ ಕೊಡುವ
ಗ್ರೇಟ್ ಗಿಫ್ಟ್ ಅಲ್ವಾ ಸರ್? ಹೌದು, ಖಂಡಿತ. ಎಲ್ಲಿ ಪರಸ್ಪರ ಮನುಷ್ಯತ್ವವನ್ನು ತೋರಿಸಿ ಗೌರವದಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಬಡವರ ದೀನ ದಲಿತರ ಸೇವೆಯನ್ನು ಮಾಡುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಸತ್ಯ ನ್ಯಾಯದಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಭಾವೈಕ್ಯತೆ ಹಾಗೂ ಶಾಂತಿಯಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಹಾಗಾದರೆ ಪ್ರೀತಿ, ಶಾಂತಿ, ಸೇವೆ, ಕ್ಷಮೆಯಿಂದ ಜೀವಿಸಿ ಕ್ರಿಸ್ಮಸ್ ಹಬ್ಬ ಆಚರಿಸೋಣವೇ? ಹೌದು, ನಾವೆಲ್ಲರೂ ಕ್ರಿಸ್ಮಸ್ ಆಚರಿಸೋಣ. Happy Christmas,